ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವೆಯಲ್ಲಿ ನಂಗೂ ಯೋಟದಿಂದ ಕಾಣ್ಲಿಲ್ಲಪ್ಪ. ಇಲ್ಲೆಲ್ಲೋ ಅಡ್ಡಾಡ್ಕೊಂಡಿರ್ತಾಳೆ ಬಿಡಿ. ಎಲ್ಲೋದ್ಲು ಅಣಿಯ ಕಿಲಿ ಕೇಳ ಪೂರ್ವಿತ ಇರ್ತಾನೆ. ಪೂರ್ವಿ ಎಲ್ಲೋದ್ಲು? ಹಾ ಅಣಿಯ ಅದು ಅವಳೇನೋ ಕೆಲಸ ಮಾಡ್ತಾಳೆ, ಆಮ್ಯಾಗ ಬತ್ತಾಳೆ ಬಿಡು. ಏನ್ ಕೆಲ್ಸನವ? ಮದುಮಗಳು ತಂಗಿ, ಅವಳು ಬೇಕು ಬೇಕು ನೋಡ್ಕೊಂಡು ಇರ್ಬೇಕು ತಾನೆ ಪಕ್ಕದಲ್ಲಿ. ಏನ್ ಕೆಲಸ ಮಾಡ್ತಿರೋ ನೀವು? ನಿಂಗೆ ಏನು ಕೀಲಿ ಬೇಕಾ ಪೂರ್ವಿ ಬೇಕಾ? ಎರಡೂ ಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕೆಲಸಗಳನ್ನು ಎಲ್ಲರಿಗೂ ಹೇಳಕ್ಕಾಗಲ್ಲ. ಮದುವೆ ಮಂಟಪ ಹತ್ರ ಇದ್ಬಿಟ್ಟು ಬರ್ತೀನಿ. ಅಡಿ ಕೊಡುಕಿ. ಸರಿ ಸರಿ, ಪೂರ್ವಿನ ಕಳಿಸ್ತೀವಿ ಬಿಡು. ತಕ ಎಲ್ಲ ಸ್ವಲ್ಪ ಕಣ್ಣಿಗೆ ಕಾಣಂಗೆ ಇರ್ರಿ. ಭುಜಂಗ ಅವರೇ, ಮದುಮಗಳನ್ನು ಮದುವೆ ಮಂಟಪಕ್ಕೆ ಕರ್ಕೊಂಬನ್ನಿ. ಮದುವೆ ಪೂರ್ವದ ಕಾರ್ಯಗಳನ್ನು ಮುಗಿಸೋಣ. ಸರಿ ಸರ್, ಸರಿ. ಇಲ್ಲ ಪದ್ಮಿನೇ ಕರ್ಕೊಂಡು ಸೀದಾ ಮದುವೆ ಮಂಟಪದ ಹತ್ರ ಬಂದ್ರು. ಬೇಗ ಬೇಗ. ಏ ನವೀನ, ನೀನಿದ್ಯೇನೋ ನೋಡೆ, ನಾವಿರ್ಬೇಕಿತ್ತು ಪದು ಜೊತೆ, ಅವಳೊಬ್ಳೆ ಆಗ್ಬಿಡ್ತಾಳೆ ಅಂತ ಇವನಿದ್ದಾನೆ. ನವೀನ, ನೀನು ಹೋಗಿ ರೆಡಿಯಾಗು. ನಾವೀಗ ಬಂದಿದ್ದೀವಲ್ಲ, ಪತ್ನಿ ಜೊತೆ ನಾವಿರ್ತೀವಿ. ಇನ್ನೇನು ರೆಡಿ ಆಗೋದು? ಪದ್ಮಿನಿ, ಸುಸ್ತಾಗ್ತಿದ್ದೇನೆ, ಜ್ಯೂಸ್ ಏನಾದರೂ ಕುಡಿತ್ಯಾ? ನಾನು ಆಗಲೇ ಜ್ಯೂಸ್ ತಂದುಕೊಟ್ಟೆ. ಯಾಕೆ ಸಪ್ಕಿದ್ಯಾ? ಏನಕ್ಕೂ ಮಾತಾಡ್ತಾ ಇಲ್ಲ. ಮದ್ವೆಯಾಗಿ ನಮ್ಮನ್ನೆಲ್ಲ ಬಿಟ್ಟೋಗ್ಬೇಕು ಅಂತ ಬೇಜಾರಾ? ಪದ್ಮಿನಿ, ಪದ್ಮಿನಿ, ಯಾರಿದ್ದೀರಮ್ಮ ಜೊತೆಗೆ? ಮುಹೂರ್ತ ಹತ್ರಕ್ಕೆ ಬಂತು, ತೆಗೀರಿ ಬಾಗ್ಲು. ಪದ್ದು, ತಯಾರಾಗಿದೆಯಲ್ವ ನಮ್ಮ? ಎಲ್ಲಿ ಕರ್ಕೊಯ್ತಿದ್ದೀರಾ ಕಯ್ಯ? ಅಯ್ಯ, ಅದ್ಯಾಕ ಒಳ್ಳೆ ದಡ್ನಂಗೆ ಕೇಳ್ತೀಯಾ? ಮಧು ಮಗಳನ್ನ ಇನ್ನೆಲ್ಲಿ ಕರ್ಕೊಂಡು ಹೋದಾರು? ಮಂಟಪದ ಕರ್ಕೊಂಡು ಹೋಗ್ಬೇಕಲ್ವೇನಾ? ಮಂಟಪಕ್ಕ? ಅಯ್ಯಯ್ಯೋ, ಈಗೇನು ಮಾಡಲಿ? ಅಕ್ಕನ ಬದಲು ನಾನು ಹೆಂಗೆ ಮಂಟಪಕ್ಕೆ ಹೋಗ್ಲಿ? ಅತ್ಯವನು ಇಲ್ಲಿಲ್ಲ, ಹೆಂಗಿದ್ರಿಂದ ಪಾರಾಗ್ಲಿದ್ಯಾ ಅವ್ರೆ? ಬಾರವ ಪದ್ದು, ಶಾಸ್ತ್ರಗಳೆಲ್ಲ ಐತೆ, ಇನ್ನು ತಡ ಆಗ್ಬಿಡ್ತೈತೆ. ಅಲ್ಲ, ಈ ಪೂರ್ವಿ ಎತ್ತಾಗೋದ್ಲು ಒತ್ತಾರೆಯಿಂದ ನೋಡ್ತಾ ಇವನಿ. ಏ ಒಳ್ಳೆ ಹುಡುಗಿ. ಸರಿ ಬರ್ರಿ, ನಾವೆಲ್ಲ ಕರ್ಕೊಂಡು ಹೋಗುವ. ಪುರೋಹಿತರು ಬರೆದು ಮಗಳು ರೆಡಿನಾ ಅಂತ ಕೇಳ್ತಾವ್ರೆ, ಕರ್ಕೊಂಬನ್ನಿ ಅಂತವ್ರೆ. ಅದಕ್ಕೆ ಒಂದು ನೋಡಿದ್ರೆ ಪದ್ಮಿನಿನ ಮಂಟಪದವ ಕರ್ಕೊಂಬರ್ತೀನಿ ಅಂತ ಹೊಂಟೋದ್ರು. ಏನು ಮಾಡೋದು? ಅಯ್ಯೋ, ಪೂರ್ವಿಗೆ ಕರ್ಕೊಂಬಂದ್ಬಿಡ್ತಾರಲ್ಲ. ಯಾವ್ರೆ ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು. ಏನು ಮಾಡೋದು? ಪದ್ಮಿನಿ ಹೊಂಟವಳೋ ಏನೋ. ಹಾ, ಯಾವ್ರೆ ಈ ಹುಡುಗಿ ಫೋನೇ ಹೋಯ್ತಾ ಇಲ್ವಲ್ಲ? ಅಲ್ಲೋಗಿ ಮುಟ್ಟವಳು, ಡ್ಯಾನ್ಸ್ ಮುಗೀತು ಇಲ್ವೋ ಒಂದು ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಬಾಗಿಲು ತೆಗಿ, ನಾನು ಬೇಗ ಹೋಗ್ಬೇಕು. ಅಲ್ಲಿ ಮುಹೂರ್ತಕ್ಕೆ ಮುಂಚೆ ನನ್ನಲ್ಲಿ ಇರಬೇಕು. ಜೀವನನ ಹಾಳು ಮಾಡಬೇಡ, ಬಾಗಿಲು ತೆಗೀರಿ. ಅಯ್ಯೋ,
ಯಾರಾದ್ರೂ ಇದ್ದೀರಾ ಈಚೆ? ಹಲೋ, ಪದ್ಮಿನಿ ಯಾಕೋ ಸ್ವಲ್ಪ ಕುಳ್ಳು ಕಾಣ್ತಾ ಇದ್ದಾಳಲ್ವಾ? ಇದೇನಿಲ್ಲ ಅವ್ರೆ, ನಿಮ್ಮ ಮಗಳು ಇದ್ದಕ್ಕಿದ್ದ ಹಾಗೆ ಹೈಟ್ ಕಮ್ಮಿ ಕಾಣ್ತಿದ್ದಾಳೆ. ಅಯ್ಯೋ ಅದೇಂಗ್ ಸಾಧ್ಯ? ಅಯ್ಯೋ ಹಾಗೇನಿಲ್ಲ, ಸರಿಯಾಗಿ ಕಾಣಿಸ್ತಾ ಇದ್ದಾಳಲ್ಲ. ನನಗೂ ಏನೋ ಹಾಗೆ ಅನಿಸ್ತಿಲ್ಲಪ್ಪ. ಒಬ್ಬೊಬ್ರು ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣಿಸ್ತಾರೆ. ಅದನ್ನು ಕೂರಿಸಿ. ನಾಚ್ಕೋಬೇಡ ಪದ್ಮಿನಿ, ಕೂತ್ಕೊಮ್ಮ. ಕೂತ್ಕೊಳಮ್ಮ. ಏ ನಂದನ್, ಪದ್ಮಿನಿಗೆ ಕೀಟ್ಲೆ ಎಲ್ಲ ಮಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಮದ್ವೆ ಆಗ್ತಾ ಇದೆಯಾ, ಇನ್ಮುಂದೆನಾದ್ರೂ ತರಲೆ ಎಲ್ಲ ಬಿಟ್ಟು ಗಂಭೀರವಾಗಿರು, ಸರಿನಾ? ನಾನೇನಮ್ಮ ಮಾಡ್ತೀನಿ? ಅಲ್ಲ, ಪದ್ಮಿನಿನ ಮಾತಾಡ್ಸೋಣ ಅಂದ್ಕೊಂಡೆ. ನೀನು ಈ ಥರ ವಾರ್ನ್ ಮಾಡಿಬಿಟ್ಟು ಈಗ ಮಾತಾಡ್ಸ್ಲೋ ಬೇಡವೋ ಅನ್ನೋ ಗೊಂದಲ ತರಿಸ್ಬಿಟ್ಟೆ ನೋಡು. ಅಯ್ಯೋ ಮಾತಾಡ್ಸು ಮಹಾರಾಯ, ಪದ್ಮಿನಿ ನರ್ವಸ್ ಆದಂಗಿದ್ದಾಳೆ, ಮಾತಾಡ್ಸು. ನಾನು ತಪ್ಪು ಮಾಡ್ತಾ ಇವನಿ. ಅಕ್ಕನ ಜಾಗದಾಗೆ ನಾನು ಬಂದು ಕೂತೀವ್ನಿ. ಸ್ವಲ್ಪ ಹೊತ್ತು ನಿಭಾಯಿಸಕ್ಕೆ ಅಂತ ಈ ಗುಂಗಟ್ ಹಾಕೊಂಡ್ರೆ ಮಂಟಪದವರೆಗೂ ನಾನು ಬರೋ ಹಂಗಾಯ್ತಲ್ಲ. ಅಕ್ಕ ಎಲ್ಲಿದೆಯೇ? ಅದೆಷ್ಟೊತ್ತಿಗೆ ಬರ್ತಾಳೋ ಏನೋ. ಮೊದಲು ನನಗಿದ್ರಿಂದ ಮುಕ್ತಿ ಕೊಡಪ್ಪ ಅವ್ರೆ. ಹಾಯ್ ಪದ್ಮಿನಿ. ಅಯ್ಯಯ್ಯೋ, ಅಕ್ಕ ವಾಪಸ್ ಬಂದ್ಬಿಟ್ಟವಳೆ ಅಂತ ಭಾವ ಅಂದ್ಕೊಂಡವ್ರೆ. ಅವ್ರಿಗೆ ಗೋಂಗಟ್ ಒಳಗಿರೋದು ನಾನು ಅಂತ ಗೊತ್ತಿಲ್ವಲ್ಲ. ಯಾಕೇನು ಮಾತಾಡ್ತಿಲ್ಲ? ಓ, ಇಷ್ಟೊಂದು ಜನರನ್ನು ನೋಡಿ ಭಯ ಆಗ್ತಿದ್ಯಾ? ದೇವ್ರೆ, ನನಗೆ ಯಾಕೆ ಈ ಥರ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಿದ್ದೀರಾ? ಟೈಮ್ ಬೇರೆ ಮೀರೋಗ್ತೈತೆ. ನನಗೆ ಹೆಂಗಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ? ಶೋಭರಾಜ್ ಅವರೇ, ದಯವಿಟ್ಟು ಬಾಗ್ಲು ತೆಗೀರಿ, ನೀವು ದಮ್ಮಯ್ಯ ಆಗ್ತೀನಿ. ಶೋಭರಾಜ್ ಅವರೇ. ಒಬ್ರಿಂದ ಕೆಲಸ ಆಗಲ್ಲ ಅಂತ ಗೊತ್ತಾದ್ರೆ ಬೈಗುಳ, ನೀನು ತಾನು ಅಂತ ಅಸಡ್ಡೆ. ಅದೇ ಅವರಿಂದ ಕೆಲಸ ಆಗುತ್ತೆ ಅಂತ ಗೊತ್ತಾದ್ರೆ ನೀವು ತಾವು ಅಂತ ಗೌರವ. ನಿಮ್ಮ ಕೈ ಮುಗಿದ್ದೀನಿ, ನನ್ನನ್ನು ಇಲ್ಲಿಂದ ಹೋಗಕ್ಕೆ ಬಿಟ್ಬಿಡಿ. ನೀವು ಮಾಡ್ತೀರಾ ಸರಿನಾ? ನೀವು ಕರೆದ್ರೂ ನನ್ನ ಮದುವೆ ಮುಂದಿಟ್ಕೊಂಡು ನಾನು ನಿಮ್ಮನ್ನ ನಂಬ್ಕೊಂಡು ಬಂದೆ ತಾನೆ. ನೀವು ನನ್ನ ಸರಿಯಾದ ಟೈಪ್ ಕಳಿಸ್ಕೊಡ್ಬೇಕು ತಾನೆ. ಆದರೆ ನೀವು ಮಾಡ್ತೀರಾ ಸರಿನಾ? ದಯವಿಟ್ಟು ನನ್ನ ಜೀವನ ಜೊತೆ ಆಟ ಆಡಬೇಡಿ. ನನ್ನ ಅಪ್ಪಯ್ಯ ಅವ್ರ ಜೀವ ಸೌಸ್ ಮಾಡ್ತಿರೋ ಮದುವೆ ಇದು. ಅವ್ರ ಜೀವನದ ದೊಡ್ಡ ಕನ್ಸಂದ್ರೆ ನನ್ನ ಮದುವೆನೇಯ. ಈಗ ನಾನು ಹೋಗ್ತಿದ್ರೆ ಎಲ್ಲ ಹಾಳಾಗಿ ಹೋಗ್ತೈತೆ. ಅಷ್ಟು ಜನ ಮುಂದೆ ನನ್ನ ಅಪ್ಪಯ್ಯ ತಲೆ ತಗ್ಸೋ ಹಂಗಾಗ್ತೈತೆ. ನನ್ನ ಮದುವೆ ಆಗ್ಬೇಕಾಗಿರೋದು ನನ್ನವ್ರಿಗೂ ನನ್ನ ಮೇಲೆ ವಿಶ್ವಾಸ ಹೋಗ್ತೈತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಪದ್ಮಿನಿ, ನಿನ್ನ ಮೇಲೆ ನನಗೇನು ಕೋಪನಾ? ಹಾಂ, ಆ್ಯಕ್ಚುಲಿ ನನಗೂ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ನೋಡು, ಸೈನ್ ಮಾಡಿಬಿಡು, ಪರ್ಫಾರ್ಮೆನ್ಸ್ ಮಾಡಿಬಿಡು, ಆಮೇಲೆ ನೀನು ಎಲ್ಲಿಗಾದರೂ ಹೋಗು.
ನಾನು ಏನೂ ಕೇಳಲ್ಲ. ನನ್ನ ಪ್ರಕಾರ ನೀನು ಮನಸ್ಸು ಬದಲಾಯಿಸಿದೀಯಾ ಅನ್ಸತ್ತೆ. ಸೈನ್ ಮಾಡಿಬಿಡು ಪ್ಲೀಸ್. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡೋಕ್ಕಿಲ್ಲ. ಹಾಗಿದ್ರೆ ನಾನು ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಷ್ಟೇ. ನನ್ನ ಫೋನ್ ಕೊಡಿ ಪ್ಲೀಸ್. ಈ ನೋಡಿ, ನಮ್ಮ ಅತ್ತೆ ಅವನ ಫೋನ್ ಬರ್ತೈತೆ. ದಯವಿಟ್ಟು ನನ್ನ ಅತ್ತೆನ ಹತ್ರ ಮಾತಾಡಬೇಕು. ಫೋನ್ ಕೊಡಿ. ಹಲೋ ಪದು, ಎಲ್ಲಿದೆಯವ್ವ? ಹೊರಟಿಯಾ? ಹಲೋ ಹಲೋ ಅಯ್ಯೋ, ಹಲೋ ಅತ್ಯವ, ನನಗೆ ಶೋ ಪ್ರೊಜೆಯಲ್ಲಿ ಕರ್ಕೊಬಂದು ಮೋಸ ಮಾಡಿಬಿಟ್ಟ. ನಾನಿನ್ನು ಎಲ್ಲೇ ಇದ್ದೇನೆ, ಬೇಗ ಬಂದು ನಾನು ಕರ್ಕೊಂಡು ಹೋಗಿ ಅತ್ಯವ. ಹಲೋ ಹಲೋ ಹೇಳು ಹೇಳೋ. ನೀನು ಎಷ್ಟೇ ಹೇಳಿದ್ರು ಎಷ್ಟೇ ಕಿರಿಚ್ಕೊಂಡ್ರು ಏನೂ ಕೇಳಿಸಲ್ಲ. ಬರೀ ಗೋಡೆಗಳಿಗೆ ಮಾತ್ರ ಕೇಳಿಸತ್ತೆ. ಯಾಕೆ ಹೇಳೋ? ಸಿ, ಮ್ಯೂಟ್ ಮಾಡಿದ್ದೆ. ಇವನು ಕೇಳ್ತಾನೆ ಇಲ್ವಲ್ಲ. ಅದು ಫೋನ್ ರಿಂಗ್ ಆಯ್ತು ಅಂತ ಖುಷಿ ಪಟ್ರೆ ಅವಳು ಮಾತಾಡೋದು ಇವನು ಕೇಳಲೇ ಇಲ್ವಲ್ಲ. ಹೊರಟಿರ್ಬೋದಾ? ಅಯ್ಯೋ ಪಾಪಿ, ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ತಿದ್ಯಲ್ಲೋ. ದಯವಿಟ್ಟು ನನ್ನ ಕೊಟ್ಬಿಡು. ನೋಡು, ಕೋಪ ಬಂದಿರೋದು ನನಗೆ, ಬೈಬೇಕಾಗಿರೋದು ಕಿರ್ಚ್ಬೇಕಾಗಿರೋದು ನಾನು. ಆದರೆ ನೀನು ಈ ಥರ ಎಲ್ಲ ಆಡ್ತಿದ್ಯಲ್ಲ. ಸರಿ, ಕಡೆಯದಾಗಿ ಒಂದು ಒಳ್ಳೆ ಮಾತು ಹೇಳ್ತೀನಿ. ದಯವಿಟ್ಟು ಒಪ್ಕೋ. ನೋಡು ಪದ್ಮಿನಿ, ಈ ಅಗ್ರಿಮೆಂಟ್ ಪ್ರಕಾರ 5 ವರ್ಷ ನೀನು ಡ್ಯಾನ್ಸ್ ಮಾಡ್ತೀಯೋ ಬಿಡ್ತೀಯೋ ದಟ್ ಈಸ್ ಸೆಕೆಂಡ್ರಿ. ಬೀಸೋದೊಣ್ಣೆನ ತಪ್ಪಿಸ್ಕೋಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನೀನು ಸೈನ್ ಮಾಡಿ ತಪ್ಪಿಸ್ಕೊಂಬಿಡು, ಅಷ್ಟು ಸಾಕು. ಸುಮ್ಮನೆ ಯಾಕೆ ನನ್ನನ್ನು ಎದುರಾಕೊಳ್ತೀಯ? ನಾನು ಎಷ್ಟು ಕೆಟ್ಟವನು ಅಂತ ನಿನಗೆ ಆಲ್ರೆಡಿ ಅರ್ಥ ಆಗಿದೆ ಅಲ್ವಾ? ನನ್ನನ್ನು ಕೇಳಕ್ಕೆ ಬೇಡ. ಸೈನ್ ಮಾಡ್ತೀಯ ಅಲ್ವಾ? ನಿನ್ನನ್ನೇ ಕೇಳ್ತಾ ಇರೋದು. ಸೈನ್ ಪದ್ಮಿನಿ.